ಬೇರೆ ಬೇರೆ ಎರಡು ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಕರುಣೆನೇ ಇಲ್ಲಲ್ಲ ಅಂತ ನನ್ಗೆ ಬೇಜಾರಾಗುತ್ತೆ. ಈಗ 2 ತಿಂಗಳ ಚರ್ಚೆ ಇರುವಂತದ್ದು. ಅವ್ರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ರೆ ಅದರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ. ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವ್ರು ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ. ಅಧ್ಯಕ್ಷ, ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರ ಅಂತ ಕಾಣುತ್ತೆ ನನಗೆ. ಯಾಕಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಇತ್ತು ಮತ್ತೆ ಆಗಸ್ಟಿಗೆ ಹೋಗಿದೆ. ಹಾಗಾಗಿ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರ ಅಂತ ಇವರಿಗೆ. ಅಧ್ಯಕ್ಷರೇ, ಅಧ್ಯಕ್ಷರೇ, 1 ಮಿನಿಟ್, ಲಾಸ್ಟ್ ಒಂದು ಕ್ವಶನ್ ಇದೆ. ಒಂದು, ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್. ನೀವು 1 ಮಿನಿಟ್ ಸರ್, ನೀವು ಹೇಳಾಕತ್ತಿದ್ದು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ. ಅವ್ರಿಗೆ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ, ಆಯ್ತಾ? ಅದ್ರ ಕ್ಲಿಯರಿಟಿ ಅವ್ರು ಹೇಳ್ತಾರೆ. ತಡಿ ಬರೋಣ, ಅವ್ರು ಹೇಳಿದ ಮೇಲೆ ನಾನು ಕ್ಲಾರಿಫಿಕೇಶನ್ ಮಾಡಲಿ. ಎರಡನೇದ್ದು, ಈಗೇನು ನಮ್ಗೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ಗೆ ಇನ್ನೂ ಕೊಟ್ಟಿಲ್ಲ. ನನಗೂ ಭಾಳ ಖುಷಿ ಐತಿ, ನೀವು ಒಳ್ಳೆ ಕೆಲಸ ಮಾಡತ್ತೀರಿ, ಮಾಡ್ರಿ. ಆದರೆ ಕೊಟ್ಟ ಮಾತನ್ನ ಸರಿಯಾಗಿ ನಡೆಸ್ಕೊರಿ ಅಂತೇಳಿ. ತಿಂಗಳ ನಿಮಗೆ 2,000 ರೂಪಾಯಿ 1ನೇ ತಾರೀಕಿಗೆ 2ನೇ ತಾರೀಕಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ. ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳು ಬಂದಿಲ್ಲ. ಈಗ ಯಾವ ಚುನಾವಣೆನೂ ಬರಂಗಿಲ್ಲ ಸದ್ಯಕ್ಕೆ, ಅಲ್ಲಿ ಮಟ್ಟ ಇಟ್ಕೊಂಡು ಹಾಕಕ್ಕೆ. ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತೀರಿ ಅದನ್ನ ಕ್ಲಾರಿಫಿಕೇಶನ್. ಈಗ ಅವ್ರಿಗೆ ಸಮೃದ್ಧಿ ಮಂಜುನಾಥ್ ಉತ್ತರ ನಾಳೆ ಬರ್ತದೆ. ನಾಳೆ ಸಬ್ಜೆಕ್ಟ್ ನೋಡ್ತಕ್ಕಂಥ ಪಟ್ಟಾಣಿ ಉತ್ತರ ಲಾ ಮಿನಿಸ್ಟರ್ ಅವರು ಇಲ್ಲ, ಅವ್ರು ನಾಳೆ ಬಂದು ಕೊಡ್ತಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ಬೇಕಾದ್ರೆ ಬೇರೆ ಮಿನಿಸ್ಟರ್ ಕೊಡಿಸ್ತೇನೆ, ಅಭ್ಯಂತರ ಇಲ್ಲ. ನಿಮ್ಗೆ ಉತ್ತರ ಬಂದೆ ಮತ್ತು ಲಾ ಮಿನಿಸ್ಟರ್ ಇಲ್ಲ, ಅವ್ರು ಹೇಳಿದ್ರು ನಾನು ಬಂದು ನಾಳೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಓಕೆ. ಪಟ್ಟಾಣಿ ಹಸೀರ್ ಅಹಮದ್ ಖಾನ್. ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಗುಡ್ಡ ಚೆನ್ನಾಪುರ ಗ್ರಾಮವನ್ನು ಕನಕ ಪ್ರಾಧಿಕಾರಕ್ಕೆ ಸೇರಿಸಬೇಕಂತ ಹೇಳಿ ಮನವಿ ಮಾಡಿದ್ದೆ. ಉತ್ತರ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಮೈಕ್ ಆನ್ ಮಾಡಿ. ಉತ್ತರ ಕೊಟ್ಟಿದ್ದಾರೆ, ಆದರೆ ಉತ್ತರದಲ್ಲಿ 2016ರಲ್ಲಿ ಕನಕ ಪ್ರಾಧಿಕಾರಕ್ಕೆ ಗುಡ್ಡ ಚೆನ್ನಾಪುರ ಗ್ರಾಮವನ್ನು ಸೇರಿಸಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮಹಾನ್ ಮಾನವತಾವಾದಿ ಹಾಗೂ ಈ 15ನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ದಾರ್ಶನಿಕರಾದ ಕನಕದಾಸರ ಜನ್ಮಸ್ಥಳ ಬಾಡ ಹಾಗೂ ಅವರ ಅತಿ ಪ್ರಿಯವಾದಂಥ ಸ್ಥಳ ಗುಡ್ಡ ಚೆನ್ನಾಪುರವನ್ನು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವಾಗಿ 34 ಕೋಟಿ ರೂಪಾಯಿ ಕನಕ ಪ್ರಾಧಿಕಾರಕ್ಕೆ ಕೊಟ್ಟಾಗ ಆ ಸಭೆಯಲ್ಲಿ ನಾನು ಗುಡ್ಡ ಚೆನ್ನಾಪುರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅಧಿಕಾರಿಗಳು ಇಲ್ಲ, ಇನ್ನೂವರೆಗೆ ಅದು ಸೇರಿಲ್ಲ, ಗೆಜೆಟಲ್ಲಿ ಬಂದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ರು. ಆದ್ದರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ, ಅದನ್ನು ಗೆಜೆಟಲ್ಲಿ ಸೇರಿಸುವ ಮುಖಾಂತರ ಮತ್ತೊಮ್ಮೆ ಸಭೆಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ 34 ಕೋಟಿ ರೂಪಾಯಿ ಅನುದಾನವನ್ನು ಸರಿಯಾಗಿ ವಿಶೇಷವಾಗಿ ಜನ್ಮಸ್ಥಳ ಬಾಡ ಹಾಗೂ ಗುಡ್ಡ ಚೆನ್ನಾಪುರಿಗೆ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಡುವ ಮುಖಾಂತರ ಕನಕದಾಸರ ಜನ್ಮಸ್ಥಳಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡವಾಗಿ ತಮ್ಮ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಈ ವಿಷಯ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದೆ. ಅವರೂ ಸಹ ಬಾಡ ಮತ್ತು ಗುಡ್ಡದ ಚೆನ್ನಾಪುರ ಇವು ಕನಕದಾಸರ ಹುಟ್ಟು ಸ್ಥಳಗಳಾಗಿರ್ತವೆ. ಇವುಗಳ ಅಭಿವೃದ್ಧಿನೂ ಕೂಡ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗೂ ಈಗಾಗಲೇ ಅವರು ಕೊಟ್ಟಿರೋ ಅನುದಾನದಲ್ಲಿ ಕಾಗಿನೆಲೆಯೂ ಸೇರಿ ಈ ಗ್ರಾಮಗಳ ಅಭಿವೃದ್ಧಿಯನ್ನು ಸೇರಿಸ್ಕೊಂಡು ಬದಲಿ ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಿ 34 ಕೋಟಿಯಲ್ಲಿ ಇದನ್ನೂ ಕೂಡ ಸೇರಿಸ್ಕೊಂಡು ಅಭಿವೃದ್ಧಿ ಪಡಿಸಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅವರ ನಿರ್ದೇಶನದಂತೆ ಮಾನ್ಯ ಶಾಸಕರು ಏನು ಮನವಿ ಮಾಡಿದ್ದಾರೆ, ಈ 2 ಗ್ರಾಮಗಳ ಅಭಿವೃದ್ಧಿ ತಗೋಬೇಕು ಅಂತ, ಅದನ್ನು ಕೂಡ ಇರೋ ಅನುದಾನದಲ್ಲಿ ಕೈಗೆತ್ಕೊಳ್ತೇವೆ ಸಭಾಧ್ಯಕ್ಷರು. ವಿಶೇಷವಾಗಿ ಗುಡ್ಡ ಚೆನ್ನಾಪುರ ಗ್ರಾಮಕ್ಕೆ 2 ಎಕರೆ ಜಮೀನನ್ನು ಮಂಜೂರು ಮಾಡಿದಂಥ ಕಂದಾಯ ಸಚಿವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ 34 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸುವ ಜೊತೆಗೆ ನಮ್ಮ ಜನಪದ ವಿಶ್ವವಿದ್ಯಾನಿಲಯಕ್ಕೆ ಕನಕದಾಸರ ಹೆಸರನ್ನು ನಾಮಕರಣ ಮಾಡಬೇಕಂತ ಮನವಿ ಮಾಡ್ತೇನೆ. ನೆಕ್ಸ್ಟ್ ಮಾತಾಡಲಿಕ್ಕೆ ಅವಕಾಶ ಕೊಡುವ. ಟಿ.ಬಿ. ಜಯಚಂದ್ರ ಮಾನ್ಯ ಉಪಮುಖ್ಯಮಂತ್ರಿ. ಭದ್ರಾ ಮೇಲ್ದಂಡೆ ಯೋಜನೆ ತುಮಕೂರು ಮತ್ತು ಚಿತ್ರದುರ್ಗ ನಾಲೆ ಸ್ಥಗಿತಗೊಂಡಿದ್ದು ಸದರಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ತ್ವರಿತಗೊಳಿಸಲು ಸರ್ಕಾರದಿಂದ ಅನುಗಡೆ ಬಗ್ಗೆ ಎಷ್ಟು ಸಮಯದಲ್ಲಿ ಮುಗಿಸ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದ್ದೀನಿ. ಸುದೀರ್ಘವಾದಂಥ ಉತ್ತರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನಗೆ ಇದು ನನ್ನ ಒಂದೇ ಮನವಿ ಅಂತ ಹೇಳಿದ್ರೆ, ಈ ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದ್ದು 2000ನೇ ಇಸ್ವಿದಲ್ಲಿ. ಈಗ 25 ವರ್ಷದಿಂದ ಯೋಜನೆ ನಡೀತಾ ಇದೆ. ಈ ಯೋಜನೆಗೆ ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ 2023ರಲ್ಲಿ ಕೇಂದ್ರ ಸರ್ಕಾರ 5300 ಕೋಟಿ ರೂಪಾಯಿನ ಕೊಡ್ತೇವೆ ಅಂತಕ್ಕಂಥ
ಬಜೆಟ್ನಲ್ಲಿ ಹೇಳಿದ್ದು, ಇದುವರೆಗಾಗಿ ನೀವು ಸುಮಾರು 14 ಕಾಗದಗಳನ್ನ ಬರೆದಿದ್ದೀರಿ, ಸಭೆಗಳನ್ನ ನಡೆದಿದ್ದೀರಿ, ಇದುವರೆಗೆ ಹಣ ಬಿಡುಗಡೆ ಆಗಿಲ್ಲ. ಅದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಸೇರಿದಂತೆ ಪ್ರಧಾನಮಂತ್ರಿಗಳ ಹತ್ರ ನಿಯೋಗವನ್ನು ಕರ್ಕೊಂಡೋಗಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ರ ಬಗ್ಗೆ ಏನಾರ ಕ್ರಮ ತಗೋತೀರಾ ಒಂದು. ಮತ್ತು ಇದೊಂದೇ ಸಾಲದು, ಈಗ 2800 ಕೋಟಿಗೆ ಆಡಳಿತಾತ್ಮಕ ಮುಂಜಾಗ್ರತೆ ಸಿಕ್ಕಿ 25 ವರ್ಷ ಆದಮೇಲೆ ಈಗ 28,000 ಕೋಟಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಯೋಜನೆ ಇನ್ನೂ ವಿಳಂಬ ಆಗದೆ ಇರತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರವೇ ಆದ್ಯತೆ ಮೇಲೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದ ಅಂತಕ್ಕಂಥ ಎರಡನೇ ಪ್ರಶ್ನೆ. ಅಧ್ಯಕ್ಷರೇ, ನಮ್ಮ ಹಿರಿಯ ಸಚಿವರಾದ ಶಾಸಕರಾದಂಥ ಜಯಚಂದ್ರರವರು ಭಾಳ ಗಂಭೀರವಾದಂಥ ವಿಚಾರವನ್ನು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ತುಮಕೂರು ಹಾಗೂ ಚಿತ್ರದುರ್ಗ ಸಂಬಂಧಪಟ್ಟಂಥ ನಾಲೆಗಳ ವಿಚಾರಗಳಲ್ಲಿ ಹೇಳಿದ್ದಾರೆ. ಇದು ಎಲ್ಲರಿಗೂ, ವಿರೋಧ ಪಾರ್ಟಿಯವ್ರಿಗೂ ಗೊತ್ತು, ನಮಗೂ ಗೊತ್ತು. ಬೊಮ್ಮಾಯಿರವರ ಮುಖ್ಯಮಂತ್ರಿ ಆಗಿದ್ದಾಗ ನಿರ್ಮಲಾ ಸೀತಾರಾಮನ್ರವರು ಕೇಂದ್ರ ಸಚಿವರಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಬಜೆಟಲ್ಲಿ ಅನೌನ್ಸ್ ಮಾಡಿ ಅದು ಪಾರ್ಲಿಮೆಂಟಲ್ಲಿ ಅನುಮೋದನೆ ಕೂಡ ಆಯಿತು. ಅದಾದಮೇಲೆ ಅದನ್ನೇ ಬೊಮ್ಮಾಯಿಯವರು ಕೂಡ ಈ ಒಂದು ಬಜೆಟಲ್ಲೂ ಕೂಡ, ಇಲ್ಲಿ ರಾಜ್ಯದ ಬಜೆಟಲ್ಲೂ ಕೂಡ ಅದನ್ನು ಇಟ್ಟಿದ್ರು. ನಾವು ಅದಕ್ಕೆ ಏನೇನು ಬೇಕೋ ಎಸ್ಟಿಮೇಟು, ಪ್ಲಾನು ಎಲ್ಲ ಕಳಿಸಿದ್ದೀವಿ, ಎಲ್ಲ ಕ್ಲಿಯರೆನ್ಸ್ ಎಲ್ಲ ಮಾಡಿದ್ದಾರೆ. ಗೌರ್ಮೆಂಟ್ ಚೇಂಜ್ ಆದ ತಕ್ಷಣ ನಿಂತೋಯ್ತು. ಸೊ ನಾನು ಸುಮಾರು 3 ಬಾರಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೇನೆ, ನಮ್ಮ ಚೀಫ್ ಮಿನಿಸ್ಟರ್ ಕೂಡ ಒಂದು 5-6 ಬಾರಿ ಭೇಟಿ ಮಾಡಿದ್ದಾರೆ. ನಮ್ಮ ಕೈಯಲ್ಲಿ ಸುಮಾರು ಒಂದು 10 ಬಾರಿ ಅವ್ರನ್ನೂ ಕರ್ಕೊಂಡು, ಜಯಚಂದ್ರ ಅವ್ರು ಕರ್ಕೊಂಡು ಸೆಂಟ್ರಲ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ. ಇದು ಪ್ರೈಮ್ ಮಿನಿಸ್ಟರ್ ಆಫೀಸರ್ ಇದೆ, ಎಲ್ಲ ಆಫೀಸರ್ಸ್ ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಆಫೀಸರ್ ಇದೆ, ಕ್ಯಾಬಿನೆಟಲ್ಲಿ ಆಗಿದೆ, ಬೋರ್ಡಿದೆ ಅಂತ. ಸೊ ನಾನು ಈಗ ಆಲ್ ಪಾರ್ಟಿ ಡೆಲಿಗೇಷನ್ನು ಮೊನ್ನೆ 8ನೇ ತಾರೀಕು ಹೋಗಬೇಕು, ಒಂದು ಮೀಟಿಂಗ್ ಕರಿಬೇಕು ಅಂತ ಕೂಡ ಮಾಡಿದ್ದು ಪಾರ್ಲೆದು. ಸೊ ಜೋಶಿ ಅವರು ಬೇರೆ ಮಿನಿಸ್ಟರ್ಸ್ ಎಲ್ಲ ಸೇರಿ ನಾವು ಬರೋಕ್ಕಾಗಲ್ಲ ಅವತ್ತು, ನಮ್ಮ ಬೇರೆ ಬೇರೆ ಇದೆ, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬೇರೆ ಕಾರ್ಯಕ್ರಮ ಇದೆ ಅವತ್ತು ಅಂತ ಹೇಳಿದ್ರು. ಅದಕ್ಕೆ ಮುಂದೂಡಿದ್ರು. ಸೊ ಇದಕ್ಕೆ ಪರಿಹಾರ ಒಂದೇ, ಇದು ಅವರು ನೀವು ಸ್ಟೇಟಿಂದ ತೆಗೆದುಕೊಡಿ ಅಂತ ಹೇಳ್ತಾರೆ. ಸ್ಟೇಟಲ್ಲಿ 22,000 ಕೋಟಿ ರೂಪಾಯಿ ಇದೆ ನನ್ನ ಬಜೆಟಲ್ಲಿ, ಒಂದು 5,000 ಕೋಟಿ ರೂಪಾಯಿ ಕ್ಯಾಪಿಟಲ್ ವರ್ಕ್ಸ್ ತೆಗೆದುಕೊಳ್ಬೋದು. ಮಿಕ್ಕಿದೆಲ್ಲ ಹಳೆ ಕೆಲಸಕ್ಕೆ ಆಗ್ತದೆ. 1.25 ಲಕ್ಷ ಕೋಟಿ ರೂಪಾಯಿನ ಕೆಲಸ ನಡೀತಾ ಇದೆ. ಈ ವರ್ಷ ಯಾರಿಗಾರು ಬಿಲ್ ಬಂತು ಅಂತಂದರೆ ಆ ಬಿಲ್ ನಾನು 9% 8% ಸುಮಾರು ಒಂದು 10,000 ಕೋಟಿ ಬಂತು ಅಂತಂದರೆ ನನಗೊಂದು 1,000 ಕೋಟಿ ಇರ್ತದೆ ಬಿಲ್ ರಿಲೀಸ್ ಮಾಡೋಕ್ಕೆ. ಬರೀ 10% ಮಾತ್ರ ಕೊಡೋಕ್ಕೆ ನನಗೆ ಅವಕಾಶ ಇದೆ. ಆ ಥರ ನಮ್ಮ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಓವರ್ ಬರ್ಡನ್ ಕೆಲಸನ ನಾವು ತೆಗೆದುಕೊಂಡಿದ್ದೀವಿ. ಅದಕ್ಕೆ ಇದಕ್ಕೇನು ಹಿಂದೆ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು, ಆ ಮಾತು ಪ್ರಕಾರ ನಿಂತ್ಕೊಳ್ಬೇಕಾಗ್ತದೆ. ನಾನೆಲ್ಲ ನಮ್ಮ BJP ಫ್ರೆಂಡ್ಸ್ಗೆ, ಜನತಾದಳ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಅಪೀಲ್ ಮಾಡ್ಕೊಳ್ತೀನಿ, ಎಲ್ಲ ನಾನು ಒಂದಿನ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತೀನಿ. ನೀವು ಬೇಕಾದ್ರೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ. ನನಗೆ ಅಪಾಯಿಂಟ್ಮೆಂಟು ಡೆಲಿಗೇಷನ್ ಕೊಡ್ತಾ ಇಲ್ಲ, ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಆಗೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ. ಈಗ ನೆಕ್ಸ್ಟು ಈಗ ಪಾರ್ಲಿಮೆಂಟು ಸೆಷನ್ ಮಧ್ಯದಲ್ಲೇ ಒಂದಿನ ಕೇಳ್ತೀವಿ ನಾವು, ಇಲ್ಲ ಅಂದ್ರೆ ಅದಾದಮೇಲೆ ಕೇಳ್ತೀವಿ. ಎಲ್ಲ ಒಟ್ಟಿಗೆ ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಖಂಡಿತ ಅವ್ರು ಹೇಳ್ದಂಗೆ ಹಿಂದೆ ಇದು ಪ್ರಾರಂಭ ಮಾಡಿದಾಗ 2,800 ಕೋಟಿ ಇತ್ತು, ಈಗ 28,000 ಕೋಟಿ ರೂಪಾಯಿ ಹೋಗ್ತಿದೆ. ಸೊ ಇದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ. ಇದಕ್ಕೆಲ್ಲರೂ ಸೇರಿ ಒಟ್ಟಿಗೆ ನಾವು ಹೋರಾಟ ಮಾಡಿ ಇದನ್ನು ಬಗೆಹರಿಸೋಣ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.